ಲಿಂಬೆ ಹಣ್ಣಿನ ಹಾಗೆ ವಾಸನೆ ಇರುವ ಲೆಮನ್ ಗ್ರಾಸು ಇದು ಸಾಧಾರಣ ಹುಲ್ಲಲ್ಲ. ಒಂದು ಸುಗಂಧಭರಿತ ಔಷಧೀಯ ಗಿಡಮೂಲಿಕೆ. ವೈಜ್ಞಾನಿಕವಾಗಿ ಇದನ್ನು ಸಿಂಬೋಪೋಗನ್ ಸಿಟ್ರಾಟಸ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಭೂಸ್ತ್ರೀನ, ರೋಹಿಷ, ಅಸ್ಥಿಗಂಧ, ಜಂಬಿರತ್ರೀನ. ಇಲ್ಲಿ ಜಂಬಿರತ್ರೀನ ಅಂದ್ರೆ ಲೆಮನ್ ಸೆಂಟೆಡ್ ಹುಲ್ಲು ಅಂತ ಅರ್ಥ. ಕನ್ನಡದಲ್ಲಿ ನಿಂಬೆ ಹುಲ್ಲು, ಮಜ್ಜಿಗೆ ಹುಲ್ಲು, ಇಂಗ್ಲಿಷ್ನಲ್ಲಿ ಸಿಟ್ರೋನೆಲ್ಲಾ ಗ್ರಾಸ್, ಸ್ವೀಟ್ ರಶ್, ಮಲಬಾರ್ ಗ್ರಾಸ್, ಫಿವರ್ ಗ್ರಾಸ್, ಲೆಮನ್ ಬಾಮ್, ಕೋಚಿನ್ ಗ್ರಾಸ್ ಅಂತ ಕರೀತಾರೆ. ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಆವರ್ತಕಿ ಅಂತ ಕರೀತಾರೆ. ಇದು ದಕ್ಷಿಣ ಪೂರ್ವ ಏಷ್ಯಾದ ಗಿಡಮೂಲಿಕೆ. ನಮ್ಮ ದೇಶ ಭಾರತ ಮತ್ತು ಏಷ್ಯಾದ ಅನೇಕ ದೇಶಗಳಲ್ಲಿ ಲೆಮನ್ ಗ್ರಾಸ್ ಅನ್ನು ಅಡುಗೆ ಮತ್ತು ಔಷಧೀಯ ಗಿಡಮೂಲಿಕೆಯಾಗಿ ಬಳಸಲಾಗುತ್ತದೆ. ಇದು ಶತಮಾನಗಳಿಂದ ಮನಸ್ಸು ಮತ್ತು ದೇಹ ಎರಡನ್ನೂ ಗುಣಪಡಿಸುವ ಶಕ್ತಿಶಾಲಿ ಸಸ್ಯವೆಂದು ಪರಿಗಣಿಸಲಾಗಿದೆ. ಕಾರಣ ಇದರಲ್ಲಿರ್ತಕ್ಕಂಥ ರಾಸಾಯನಿಕ ಸತ್ವಗಳು. ಇದರಲ್ಲಿ ಸಿಟ್ರಾಲ್, ಜೆರಾನಿಯಾಲ್, ಮೈರ್ಸಿನ್, ಲಿಮೋನಿನ್ ಮುಂತಾದ ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿರುವ ಬಯೋಆಕ್ಟಿವ್ ಸಂಯುಕ್ತಗಳು ಮತ್ತು ವಿಟಮಿನ್ಗಳಾದ ವಿಟಮಿನ್ ಸಿ, ವಿಟಮಿನ್ ಎ, ಸೂಕ್ಷ್ಮ ಪೋಷಕಾಂಶಗಳಾದ ಫೋಲೇಟ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಐರನ್, ಮ್ಯಾಂಗನೀಸ್, ಕ್ಯಾಲ್ಸಿಯಂ, ಫ್ಲವನಾಯ್ಡ್ಗಳಾದ ಓರಿಯೆಂಟಿನ್, ವಿಟೆಕ್ಸಿನ್ ಹೀಗೆ ಇನ್ನೂ ಹಲವಾರು ರಾಸಾಯನಿಕ ಸತ್ವಗಳು ಕಂಡುಬರುತ್ತವೆ. ಈ ಲೆಮನ್ ಗ್ರಾಸ್ನಿಂದ ಸಾಬೂನು ತಯಾರಿಕೆಯಲ್ಲಿ ಬಳಸುವ ಸಿಟ್ರೋನೆಲ್ಲಾ ಎಣ್ಣೆ ತಯಾರಿಸಲಾಗುತ್ತದೆ. ಈ ಹುಲ್ಲಿನಲ್ಲಿರ್ತಕ್ಕಂಥ ರಾಸಾಯನಿಕಗಳಾದ ಜೆರಾನಿಯಾಲ್ ಮತ್ತು ಸಿಟ್ರೋನೆಲಾಲ್ ಇವು ಆಂಟಿಸೆಪ್ಟಿಕ್ ಗುಣ ಹೊಂದಿವೆ. ಲೆಮನ್ ಗ್ರಾಸ್ ಅನ್ನು ಸಾಂಪ್ರದಾಯಿಕವಾಗಿ ಹೊಟ್ಟೆಯ ಸಮಸ್ಯೆಗಳಿಗೆ ಬಳಸಲಾಗುತ್ತದೆ. ಬ್ಲೋಟಿಂಗ್, ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣತೆ, ಮುಟ್ಟಿನ ನೋವು ಈ ಎಲ್ಲಾ ಸಮಸ್ಯೆಗಳಲ್ಲಿ ಬೆಚ್ಚಗಿನ ಲೆಮನ್ ಗ್ರಾಸ್ ಟೀ ಆರಾಮ ನೀಡುತ್ತದೆ. ಈ ಹುಲ್ಲಿನಲ್ಲಿರ್ತಕ್ಕಂಥ ಫ್ಲವನಾಯ್ಡ್ಗಳು ಮತ್ತು ಟ್ಯಾನಿನ್ಗಳು ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರುವುದರಿಂದ ನಮ್ಮ ಜಠರದಲ್ಲಿನ ಆಮ್ಲೀಯತೆ ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತವೆ. ಹೀಗೆ ಆಸಿಡ್ ರಿಫ್ಲಕ್ಸ್ನಲ್ಲಿ ಲೆಮನ್ ಗ್ರಾಸ್ ಲಾಭದಾಯಕವಾಗಿದೆ. ಅಷ್ಟೇ ಅಲ್ಲ, ಇದರ ಆಂಟಿ ಬ್ಯಾಕ್ಟೀರಿಯಲ್ ಗುಣದಿಂದಾಗಿ ಇದು ನಮ್ಮ ಹೊಟ್ಟೆಯಲ್ಲಿನ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಎಂಬ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುತ್ತದೆ. ನಿಮಗೆ ಗೊತ್ತಾ, ಈ ಬ್ಯಾಕ್ಟೀರಿಯಾ ಗ್ಯಾಸ್ಟ್ರೈಟಿಸ್, ಪೆಪ್ಟಿಕ್ ಅಲ್ಸರ್ ಮತ್ತು ಕೆಲವು ವಿಧದ ಕ್ಯಾನ್ಸರ್ ಉಂಟಾಗಲು ಕಾರಣವಾಗಿದೆ. ಲೆಮನ್ ಗ್ರಾಸ್ ಸೇವನೆ ತೂಕ ಕಳೆದುಕೊಳ್ಳಲು ಕೂಡ ಸಹಾಯಕ. ಯಾಕೆಂದ್ರೆ ಇದು ಡೈಯುರೆಟಿಕ್ ಗುಣ ಹೊಂದಿದೆ. ಮೂತ್ರದ ಉತ್ಪಾದನೆ ಹೆಚ್ಚಿಸುತ್ತದೆ. ನಮ್ಮ ದೇಹದಿಂದ ಕಲ್ಮಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಅಧ್ಯಯನದ ಪ್ರಕಾರ ಈ ಹುಲ್ಲಿನಲ್ಲಿರ್ತಕ್ಕಂಥ ಸಿಟ್ರಾಲ್ ಇದು ಅಬ್ಡಮಿನಲ್ ಫ್ಯಾಟ್ ಶೇಖರಣೆಯಾಗಲು ಬಿಡಲ್ಲ. ಹೀಗೆ ಬೊಜ್ಜು ಬರಲು ಬಿಡಲ್ಲ. ಲೆಮನ್ ಗ್ರಾಸ್ ನಲ್ಲಿರ್ತಕ್ಕಂಥ ಈ ಸಿಟ್ರಾಲ್ ಇದು ಸುವಾಸನೆ ಹೊಂದಿರುವ ರಾಸಾಯನಿಕ. ಇದರ ಹಿತವಾದ ಸುವಾಸನೆ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ಅದಕ್ಕೆ ಇದರ ಚಹಾ ಕುಡಿಯೋದ್ರಿಂದ ದೈನಂದಿನ ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತದೆ. ನಿದ್ರೆಯ ಗುಣಮಟ್ಟ ಸುಧಾರಿಸಿ ಚೆನ್ನಾಗಿ ನಿದ್ರೆ ತರಿಸುತ್ತದೆ. ದೇಹದಲ್ಲಿ ಉರಿಯೂತ ಕಡಿಮೆ ಮಾಡುತ್ತವೆ. ನೈಸರ್ಗಿಕ ನೋವು ನಿವಾರಕ ಗುಣ ಹೊಂದಿವೆ. ಆಯುರ್ವೇದದ ಔಷಧಿಗಳಲ್ಲಿ ಸಂಧಿವಾತ, ಸ್ನಾಯು ಸೆಳೆತ, ಕೀಲು ಅಸ್ವಸ್ಥತೆಗೆ ಸಂಬಂಧಿಸಿದ ನೋವನ್ನು ಕಡಿಮೆ ಮಾಡಲು ಇದನ್ನು ಬಳಸಲಾಗುತ್ತದೆ. ಲೆಮನ್ ಗ್ರಾಸ್ ಸೇವನೆಯಿಂದ ರಕ್ತದ ಪರಿಚಲನೆ ಸುಧಾರಿಸುತ್ತದೆ. ದೀರ್ಘಕಾಲದ ನೋವನ್ನು ನಿವಾರಿಸಲು ಇದು ಸಹಾಯ ಮಾಡುತ್ತದೆ. ಅದಕ್ಕಾಗಿಯೇ ಇದನ್ನು ಆಯುರ್ವೇದದ ಮಸಾಜ್ ಎಣ್ಣೆಗಳಲ್ಲಿ ಮತ್ತು ಮಲಾಮುಗಳಲ್ಲಿ ನೈಸರ್ಗಿಕವಾಗಿ ನೋವನ್ನು ನಿವಾರಿಸಲು ಸಹಾಯ ಆಗಲು ಬಳಸಲಾಗುತ್ತದೆ. ಕೇರಳದಲ್ಲಿ ರ್ಯೂಮ್ಯಾಟಿಕ್ ನೋವಿನಲ್ಲಿ ಲೆಮನ್ ಗ್ರಾಸ್ ಆಯಿಲ್ ಮಸಾಜ್ ಕೊಡಲಾಗುತ್ತದೆ. ಈ ಹುಲ್ಲಿನಲ್ಲಿರ್ತಕ್ಕಂಥ ಕ್ವೆರ್ಸೆಟಿನ್ ಎಂಬ ಫ್ಲವನಾಯ್ಡು ಇದು ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ. ಈ ಕ್ವೆರ್ಸೆಟಿನ್ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆ ತಡೆಯುತ್ತದೆ ಮತ್ತು ನಮ್ಮ ಹೃದಯದ ಆರೋಗ್ಯ ಕಾಪಾಡುತ್ತದೆ. ಅಧ್ಯಯನದ ಪ್ರಕಾರ ಕೆಲವು ವಿಧದ ಕ್ಯಾನ್ಸರ್ಗಳಲ್ಲಿ, ಚರ್ಮದ ಕ್ಯಾನ್ಸರ್ ಆಗಿರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್, ಲಿವರ್ನ ಕ್ಯಾನ್ಸರ್ಗಳಲ್ಲಿ ಲೆಮನ್ ಗ್ರಾಸ್ ಸೇವನೆ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆ ತಡೆಯುವಲ್ಲಿ ಇದರ ಪ್ರಭಾವ ಸಾಬೀತಾಗಿದೆ. ಇದು ಮುಟ್ಟಿನ ಹರಿವು ಹೆಚ್ಚಿಸುತ್ತದೆ ಮತ್ತು ಮುಟ್ಟಿನ ಸೆಳೆತ ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಚರಕ ಸಂಹಿತೆಯಲ್ಲಿ ಲೆಮನ್ ಗ್ರಾಸ್ ಅನ್ನು ಆವರ್ತಕಿ ಎಂಬ ಹೆಸರಿನಿಂದ ವರ್ಣಿಸಲಾಗಿದೆ. ಇದು ವಾತ ಮತ್ತು ಕಫ ದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ ಅಂತ ಹೇಳಲಾಗಿದೆ. ಲೆಮನ್ ಗ್ರಾಸ್ ಟೀ ಮಧುಮೇಹಿಗಳಿಗೂ ಒಳ್ಳೆಯದು. ಇನ್ಸುಲಿನ್ ಲೆವೆಲ್ ಮೇಂಟೈನ್ ಮಾಡಲು ಸಹಾಯಕ. ಗ್ಲೂಕೋಸ್ ಟಾಲರೆನ್ಸ್ ಹೆಚ್ಚಿಸುತ್ತದೆ. ಹೀಗಾಗಿ ಟೈಪ್ 2 ಡಯಾಬಿಟಿಸ್ ಇದ್ದವರಿಗೆ ತುಂಬಾನೇ ಒಳ್ಳೆಯದು. ಲೆಮನ್ ಗ್ರಾಸ್ ಕುದಿಸಿದ ನೀರಿನಿಂದ ಗಾರ್ಗ್ಲಿಂಗ್ ಮಾಡಿದ್ರೆ ಬಾಯಿಯ ದುರ್ವಾಸನೆ ಕಡಿಮೆಯಾಗುತ್ತದೆ. ಆಂಟಿ ಮೈಕ್ರೋಬಿಯಲ್ ಗುಣ ಹೊಂದಿರೋದ್ರಿಂದ ಶೀತ, ಕೆಮ್ಮು, ಜ್ವರಗಳಲ್ಲಿ ತುಂಬಾನೇ ಲಾಭ ಕೊಡುತ್ತದೆ. ಲೆಮನ್ ಗ್ರಾಸ್ ಎಣ್ಣೆ ತಲೆಗೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಕಡಿಮೆಯಾಗುತ್ತದೆ. ಕೂದಲಿನ ಬೇರುಗಳಿಗೆ ಬಲ ಸಿಗುತ್ತದೆ. ಆದ್ರೆ ಇದನ್ನು ನೇರವಾಗಿ ತಲೆಗೆ ಹಚ್ಚಬಾರದು. ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ 1-2 ಹನಿ ಕಲೆಸಿ ಹಚ್ಚಿಕೊಳ್ಳಬೇಕು. ಇದು ಕೂದಲಿನ ಬೆಳವಣಿಗೆ ಉತ್ತೇಜಿಸುತ್ತದೆ. ಈ ಲೆಮನ್ ಗ್ರಾಸ್ ಏನಿದೆಯಲ್ಲ, ಇದು ನಮ್ಮ ದೇಹದ ಅತ್ಯಂತ ಚಿಕ್ಕ ಮೈಕ್ರೋ ಚಾನೆಲ್ಗಳಿಗೆ ತಲುಪಿ ದೇಹದಿಂದ ಟಾಕ್ಸಿನ್ಸ್ ಹೊರತೆಗೆಯುತ್ತದೆ ಮತ್ತು ಇದರ ಆಂಟಿ ಸ್ಪಾಸ್ಮೋಡಿಕ್ ಗುಣ
ನಮ್ಮ ಕರುಳು ಮತ್ತು ಉಸಿರಾಟದ ನಾಳಗಳಿಂದ ಸ್ನಾಯುಗಳಲ್ಲಿನ ಒತ್ತಡ ಕಡಿಮೆ ಮಾಡುತ್ತದೆ. ಚರ್ಮದ ಸಮಸ್ಯೆಗಳಲ್ಲಿ ಎಕ್ಸಿಮಾ ನಿವಾರಿಸುವಲ್ಲಿ ಲೆಮನ್ ಗ್ರಾಸ್ ಅನ್ನು ಅರಿಶಿಣ ಮತ್ತು ಬೇವಿನ ಜೊತೆ ಸೇರಿಸಿ ಕೊಡಲಾಗುತ್ತದೆ. ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವುದರಿಂದ ಈ ಹುಲ್ಲು ಇಮ್ಯುನಿಟಿ ಹೆಚ್ಚಿಸುವಲ್ಲಿ ಅದ್ಭುತವಾದ ಗಿಡಮೂಲಿಕೆಯಾಗಿದೆ. ಆದ್ರೆ ಲೋ ಬಿಪಿ ಇದ್ದವರಿಗೆ ಇದು ಒಳ್ಳೆಯದಲ್ಲ, ಯಾಕೆಂದ್ರೆ ಇದು ರಕ್ತದೊತ್ತಡ ಕಡಿಮೆ ಮಾಡುತ್ತದೆ. ಗರ್ಭಿಣಿಯರು ವೈದ್ಯರ ಸಲಹೆ ಪಡೆದೇ ಸೇವಿಸಬೇಕು. ಲೆಮನ್ ಗ್ರಾಸ್ ಅನ್ನು ರಿಫ್ರೆಶಿಂಗ್ ಹರ್ಬಲ್ ಟೀ ಆಗಿ ಕುಡಿಬಹುದು. 2 ರಿಂದ 3 ಎಲೆಗಳನ್ನು ಕತ್ತರಿಸಿ ನೀರಿನಲ್ಲಿ ಕುದಿಸಿ ಶೋಧಿಸಿಕೊಳ್ಬೇಕು. ಬೇಕಿದ್ರೆ ಸ್ವಲ್ಪ ಜೇನುತುಪ್ಪ ಅಥವಾ ಕಲ್ಲು ಸಕ್ಕರೆ ಸೇರಿಸಬಹುದು. ಇನ್ನು ಸೂಪ್ಗಳಲ್ಲಿ, ಕರಿಗಳಲ್ಲಿ ಕೂಡ ಇದನ್ನು ಬಳಸಲಾಗುತ್ತೆ. ಒಟ್ಟಾರೆಯಾಗಿ ಇದು ನಮ್ಮ ಮೂಡ್ ಸುಧಾರಿಸುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.